ಶ್ರಾವಣ ಬಂತು ಅಂದ ತಕ್ಷಣ ಹಾಗೆ ಅಲ್ವಾ, ಏನೋ ಒಂದು ರೀತಿ ಸಂಭ್ರಮ, ಸಂತೋಷ. ಶ್ರಾವಣದಿಂದ ಎಲ್ಲ ರೀತಿ ಹಬ್ಬಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಸೊ ಹಬ್ಬಗಳು ಅಂದ ತಕ್ಷಣ ಗೊತ್ತೇ ಇದೆ ಅಲ್ವಾ, ನಮಗೆ ಬೇರೆ ಬೇರೆ ರೀತಿ ಕಜ್ಜಾಯಗಳು ದೇವರ ನೈವೇದ್ಯಕ್ಕೆ ಹೇಳ್ಕೊಂಡು ಬೇಕಾಗತ್ತೆ. ಸೊ ಇವತ್ತು ನಾನು ನಿಮಗೆ ಸಖತ್ ಟೇಸ್ಟಿಯಾಗಿರುವಂತಹ ಬೂಂದಿನ, ಅದರಲ್ಲೂ ಸಿಹಿ ಬೂಂದಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ದೇವಿಗೆ ನೈವೇದ್ಯ ಮಾಡೋದಕ್ಕೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ನೋಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವತ್ತು ನಾನು ಸಾಂಪ್ರದಾಯಿಕವಾಗಿ ಎಲ್ಲ ಹಿತ್ತಾಳೆ ಪಾತ್ರೆಗಳನ್ನು ಉಪಯೋಗಿಸ್ಕೊಂಡೇ ನಿಮಗೆ ಎಲ್ಲದನ್ನೂ ತೋರಿಸ್ಕೊಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗ್ತಾ ಇದೆ ಅಲ್ವಾ. ಸೊ ಈ ರೀತಿ ಇರುವಾಗ ನಾನಿವತ್ತು ಹಿತ್ತಾಳೆ ಪಾತ್ರೆಗಳನ್ನೇ ಉಪಯೋಗಿಸಿ ಎಲ್ಲದನ್ನೂ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಲಾಸ್ಟ್ವರೆಗೂ ನಿಮಗೆ ಸಾಕಷ್ಟು ರೀತಿಯ ಟಿಪ್ಸ್ಗಳನ್ನು ಕೂಡ ಕೊಡ್ತಾ ಇದ್ದೀನಿ. ಯಾರು ಎಲ್ಲೂ ಮಿಸ್ ಮಾಡ್ಕೊಳ್ಳದೆ ಎಂಡ್ವರೆಗೂ ನೋಡ್ಕೊಳ್ತಾ ಹೋಗಿ. ಇವತ್ತು ನಾನು ಪರ್ಫೆಕ್ಟ್ ಆಗಿರುವಂಥ ಒಂದು ಹದವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೀವು ಯಾವುದೇ ಟಿಪ್ಪನ್ನು ಮಿಸ್ ಮಾಡಿಕೊಂಡ್ರೂ ನಿಮಗೆ ಈ ರೀತಿ ಬೂಂದಿನ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾದರೆ ದೇವರ ನೈವೇದ್ಯಕ್ಕೆ ಈ ಸಿಹಿ ಬೂಂದಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣವಾ, ಸ್ಟಾರ್ಟ್ ಮಾಡೋಣವಾ. ಹಲೋ ಎವ್ರಿವನ್, ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈಗ ನೋಡಿ, ಸಿಹಿ ಬೂಂದಿ ಮಾಡೋದಕ್ಕೆ ಈಗ ನಾವು ಸ್ಟಾರ್ಟ್ ಮಾಡೋಣ. ಒಂದು ಮೆಜರಿಂಗ್ ಕಪ್ಪನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಕಪ್ ಇದೆ ಅಲ್ವಾ ಅದನ್ನೇ ಯೂಸ್ ಮಾಡ್ಕೊಳ್ಳಿ, ಬಟ್ ಎಲ್ಲದಕ್ಕೂ ಅದೇ ಕಪ್ಪನ್ನು ತೊಗೊಳ್ಳಿ, ಓಕೆನಾ. ಆಮೇಲೆ ನೋಡಿ, ಈಗ ನಾನು ಆ ಮೆಜರಿಂಗ್ ಕಪ್ಗೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮಾರ್ಕೆಟಿಂದ ತಂದಿರುವಂಥ ಕಡಲೆ ಹಿಟ್ಟು. ನೀವು ಮನೆಯಲ್ಲೇ ಕೂಡ ಕಡಲೆನ ಫ್ರೈ ಮಾಡಿಬಿಟ್ಟು ಅದನ್ನು ಕೂಡ ಪೌಡರ್ ಮಾಡಿ ರೆಡಿ ಮಾಡ್ಕೊಳ್ಬೋದು. ಬಟ್ ಅದೆಲ್ಲ ತುಂಬ ಕೆಲಸ ಆಗಿಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಮಾರ್ಕೆಟಿಂದ ತಂದಿರೋಂಥ ಕಡಲೆ ಹಿಟ್ಟನ್ನು ಚೆನ್ನಾಗಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಟಿಪ್ ಇದು ಫ್ರೆಂಡ್ಸ್, ನೆನಪಿನಲ್ಲಿ ಇಟ್ಕೊಳ್ಳಿ. ನಾವು ಈ ರೀತಿ ಜರಡಿ ಮಾಡಿಕೊಂಡೇ ಬೂಂದಿಗೆ ಉಪಯೋಗಿಸ್ಕೊಳ್ಬೇಕು. ಈ ರೀತಿ ನೀವು ಜರಡಿ ಮಾಡ್ಕೊಳ್ಳೋದ್ರಿಂದ ಬೂಂದಿ ಕಾಳು ತುಂಬ ನೈಸಾಗಿ ಬರುತ್ತೆ ಮತ್ತು ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಈ ಕಾಳನ್ನೆಲ್ಲ ತೆಗೆದಿಟ್ಕೊಂಡು ಹಾಗೆ ಒಂದು ಬೌಲ್ಗೆ ಈಗ ಜರಡಿ ಮಾಡ್ಕೊಂಡಿರೋಂಥ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಓಕೆನಾ. ಹಾಗೆ ಈಗ ನೆಕ್ಸ್ಟ್ ಸ್ಟೆಪ್ ಏನಂತ ನೋಡ್ಕೊಳ್ತಾ ಹೋಗೋಣ. ಸೆಕೆಂಡ್ ಸ್ಟೆಪ್ ಏನಂದರೆ, ಈಗ ನೋಡಿ, ಇದಕ್ಕೆ ಈಗ ನಾನು 3/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಒಂದು ಸ್ವಲ್ಪ, ಅಂದರೆ 3/4 ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ನಾನು ಹಾಕ್ಕೊಂಡಿದ್ದೀನಿ. ಬೇಕಂದರೆ ಹಾಕ್ಕೊಳ್ಳೋಣ ಹೇಳ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಈಗ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. 1 ಕಪ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. 3/4 ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದು ಸೆಕೆಂಡ್ ಟಿಪ್ಪು, ನೆನಪಿನಲ್ಲಿ ಇಟ್ಕೊಳ್ಳಿ. ನೀವು ಇದನ್ನು ಗರ 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 ತಿರುಗಿಸ್ತೀವಿ ಅಲ್ವಾ, ಆ ರೀತಿ ಮಾಡಿಕೊಂಡ್ರೇನೆ ಹಿಟ್ಟು ತುಂಬ ಫ್ಲಫಿಯಾಗಿ ಬರುತ್ತೆ, ಕಾಳು ಹಗೂರವಾಗಿ ಬರುತ್ತೆ. ಈ ಸ್ಟೆಪ್ಪು ತುಂಬ ಇಂಪಾರ್ಟೆಂಟು. ಫುಲ್ ನೋಡಿ, ನಾನೀಗ ಬೀಟ್ ಮಾಡ್ತಾ ಇದ್ದೀನಿ ಅಲ್ವಾ, ಈ ರೀತಿನೇ ನೀವು ಒಂದು 6-7 ನಿಮಿಷದವರೆಗೆ ಮಾಡ್ತಾ ಹೋಗಬೇಕಾಗತ್ತೆ. ಈ ರೀತಿ ಮಾಡಿಕೊಂಡ್ರೆ ತುಂಬ ಕಾಳು ಹಗೂರವಾಗಿ ಬರುತ್ತೆ, ಓಕೆನಾ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೆಲವೊಂದಷ್ಟು ಸ್ಟೆಪ್ಗಳಿವೆ ನೋಡಿ. 1-2-3 ಚಮಚ ಆಗುವಷ್ಟು ನೀರು ಉಳಿದಿದೆ 3/4 ಕಪ್ಪಲ್ಲೂ, ನೋಡಿಕೊಂಡು ಹಾಕ್ಕೊಳ್ಳಿ ಆಯಿತಾ. ಆಮೇಲೆ ನೋಡಿ, 1 ಚಮಚ ಆಗುವಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬೇಡ ಅಂದರೆ ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಮತ್ತು ಟಿಪ್ ನಂಬರ್ 3 ಏನಂದರೆ, ನಾವು ತುಪ್ಪ ಹಾಕ್ಕೊಂಡಿದ್ದೀವಿ ಅಲ್ವಾ, ತುಪ್ಪ ಹಾಕ್ಕೊಳ್ಳೋದ್ರಿಂದ ನೀವು ಕಾಳನ್ನು ಹೋಲ್ ಇದರಲ್ಲಿ ಬಿಡುವಾಗ ಅದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಸೊ ಬಿಡಿಬಿಡಿಯಾಗಿ ಕಾಳು ಬರುತ್ತೆ, ಓಕೆನಾ. ಆಮೇಲೆ ನೋಡಿ, 1 ಪಿಂಚ್ ಆಗುವಷ್ಟು ನಾನು ಫುಡ್ ಕಲರನ್ನು ಹಾಕ್ಕೊಂಡಿದ್ದೀನಿ, ಯೆಲ್ಲೋ ಫುಡ್ ಕಲರು. ಇದು ಟೋಟಲಿ ಆಪ್ಷನಲ್ ಫ್ರೆಂಡ್ಸ್, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆ 1 ಪಿಂಚ್ ಆಗುವಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಯಾವುದೇ ಸಿಹಿಗಾಗಲಿ ನಾವು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ 4ನೇ ಟಿಪ್ ಏನಂದರೆ ಫ್ರೆಂಡ್ಸ್, 1 ಪಿಂಚ್ ಆಗುವಷ್ಟು ನಾನು ಕುಕ್ಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಕುಕ್ಕಿಂಗ್ ಸೋಡಾನ ಹಾಕ್ಕೊಳ್ಳೋದ್ರಿಂದ ಕಾಳು ಫುಲ್ಲು ಉಬ್ಬಿಕೊಂಡು ರೌಂಡ್ ಆಗಿ ಬರುತ್ತೆ. ನೀವು ಜಾಸ್ತಿ ಹಾಕಿದ್ರೇ ಏನಾಗುತ್ತೆ ಅಂದರೆ ಕಾಳು ಫುಲ್ ಮೆತ್ತಗಾಗ್ಬಿಡುತ್ತೆ. ಸೊ ನೋಡಿದ್ರಿ ಅಲ್ವಾ ನಾನು ಎಷ್ಟು ಹಾಕಿದ್ದೀನಿ ಅಂತ, ಅಷ್ಟೇನೆ ಹಾಕ್ಕೊಳ್ಳಿ, ಓಕೆನಾ. ಹಾಗೆ ನೋಡಿ, ನಾನು ಈಗಾಗಲೇ ಸಾಕಷ್ಟು ರೀತಿಯ ವರಮಹಾಲಕ್ಷ್ಮಿ ರೆಸಿಪಿಗಳನ್ನು ಕೂಡ ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಲಡ್ಡಿಗೆ ಉಂಡೆ, ಹಯಗ್ರೀವ, ಹಾಗೆ ವರಮಹಾಲಕ್ಷ್ಮಿ ವ್ಲಾಗ್ಸ್ಗಳು ಎಲ್ಲದನ್ನೂ ನಾನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗೆ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಪಾಕ ಮಾಡ್ಕೊಳ್ಳೋದು ಅಲ್ವಾ. 1.5 ಕಪ್ ಆಗುವಷ್ಟು ನಾನು ಅದೇ ಮೆಜರಿಂಗ್ ಕಪ್ಪನ್ನು ತೊಗೊಂಡಿದ್ದೀನಿ. 1.5 ಕಪ್ ಆಗುವಷ್ಟು ಸಕ್ಕರೆನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನೀಗ ಸ್ಟವ್ ಆನ್ ಮಾಡಿಬಿಟ್ಟು
ಇಟ್ಕೊಂಡಿದ್ದೀನಿ. ಈಗ ಸಕ್ಕರೆ ಎಲ್ಲ ಕರಗೋ ತನಕ ಇದನ್ನು ಬಾಯ್ಲ್ ಮಾಡ್ಕೊಳ್ತಾ ಹೋಗಬೇಕು. ಇದಕ್ಕೆ ಪಾಕ ಆ ರೀತಿನೇ ಮಾಡಬೇಕು, ಒಂದೆಳೆ ಪಾಕ ಗಟ್ಟಿ ಪಾಕ ಅಂತೆಲ್ಲ ಏನೂ ಇಲ್ಲ ಫ್ರೆಂಡ್ಸ್. ಹಾಗೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ನಾನು ಕೇಸರ್ ಸ್ಟೆಂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು, ಇದನ್ನು ಅಷ್ಟೇ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಬಟ್ ಹಾಕ್ಕೊಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3-4 ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಬಿಡಿಸ್ಬಿಟ್ಟು, ಸಿಪ್ಪೆ ಸಮೇತವಾಗಿ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂದ್ಬಿಟ್ಟು ಇದನ್ನು ಈಗ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ಫ್ರೆಂಡ್ಸ್, ನೀವು 1.5 ಕಪ್ ಸಕ್ಕರೆಗೆ 1 ಕಪ್ ಅಷ್ಟು ನೀರನ್ನು ಮಾತ್ರ ಹಾಕ್ಕೊಳ್ಬೇಕು. ಮತ್ತು ಜಾಸ್ತಿ ಮತ್ತು ಕಮ್ಮಿ ಏನು ಮಾಡೋದಕ್ಕೆ ಹೋಗಬೇಡಿ, ಇದು ಪರ್ಫೆಕ್ಟ್ ಆಗಿರುತ್ತೆ. ಮತ್ತು ಇವತ್ತು ನೋಡಿ ನಾನು ಎಲ್ಲದನ್ನು ಪ್ರತಿಯೊಂದನ್ನು ನಾನು ಹಿತ್ತಾಳೆ ಪಾತ್ರೆಗಳನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ಹಬ್ಬಕ್ಕೆ ಮಾಡೋದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಯಾಕಂದರೆ ಹಿಂದಿನ ಕಾಲದಲ್ಲೆಲ್ಲ ಎಲ್ಲ ಪಾತ್ರೆಗಳು ಜಾಸ್ತಿಯಾಗಿ ಹಿತ್ತಾಳೆ ಪಾತ್ರೆಗಳು ಇರ್ತಾ ಇದ್ವು ಅಲ್ವಾ. ಸೊ ಇವತ್ತು ನಾನು ಒಂದಿನ ಈ ರೀತಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದೀನಿ. ಹಾಗೆ ಕೆಲವೊಂದು ಪಾತ್ರೆಗಳನ್ನು ನಾನು ಡೆಲ್ಲಿಯಿಂದ ಬರುವಾಗ ಶಾಪಿಂಗ್ನಲ್ಲಿ ತೊಗೊಂಡಿದ್ದೀನಿ. ಓಕೆನಾ. ಹಾಗೆ ನೋಡಿ ಈಗ ನೀವು ಸಕ್ಕರೆ ಪಾಕ ನೋಡಿದ್ರಿ ಅಲ್ವಾ, ಆ ರೀತಿ ಜಸ್ಟ್ ಅದು ಕೈಗೆ ಅಂಟ್ಕೊಳ್ಳುತ್ತೆ ಅಲ್ವಾ, ಅಷ್ಟರವರೆಗೆ ಮಾಡಿಕೊಂಡು ರೆಡಿ ಮಾಡಿಕೊಂಡು ಸ್ಟವ್ ಮಾಡ್ಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಒಂದ್ಸರಿ ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಮತ್ತು ನೆಕ್ಸ್ಟ್ ಟಿಪ್ ಏನಂದರೆ ಫ್ರೆಂಡ್ಸ್, 5ನೇ ಟಿಪ್ಪು, ಈ ರೀತಿ ನೋಡಿ ನಿಮ್ಮ ಹತ್ರ ಯಾವ ರೀತಿ ನಾವು ಜಾಲಿ ಹುಟ್ಟು ಅಂತ ಹೇಳ್ತೀವಿ, ಇದಕ್ಕೆ ನೀವು ಏನು ಹೇಳ್ತೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದು ಯಾವುದ್ರಲ್ಲಾದರೂ ನೀವು ಮಾಡ್ಕೊಳ್ಬೋದು. ಇದು ಗ್ರೇಟರ್ ಇರುತ್ತೆ ಅಲ್ವಾ, ಅದರಲ್ಲಿ ಕೂಡ ಮಾಡ್ಕೊಳ್ಬೋದು. ಚಿಕ್ಕ ಹೋಲ್ ಇದ್ರೆ ಚೆನ್ನಾಗಿರುತ್ತೆ. ಅಂದರೆ ತುಂಬ ದೊಡ್ಡ ಅಲ್ಲ ಸಣ್ಣದು ಅಲ್ಲ, ಮೀಡಿಯಮ್ ಆಗಿರುವಂಥ ಹೋಲ್ ಇದ್ರೆ ಇದರಲ್ಲಿ ಕೂಡ ಮಾಡ್ಕೊಳ್ಬೋದು. ಇದು ನಾನು ಇದರಲ್ಲಿ ಕೂಡ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು ಕೂಡ ತುಂಬ ಚೆನ್ನಾಗಾಗುತ್ತೆ. ಮೀಡಿಯಮ್ ಸೈಜ್ ಹೋಲ್ ಇದೆ ಇದು. ಸೊ ಇವತ್ತು ಇದರಲ್ಲಿ ಟ್ರೈ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೇನಂದರೆ ಇದು ನೋಡಿ ಫ್ರೆಂಡ್ಸ್, ನಾನು ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಡ್ಗೆ ಮಾಡ್ತೀನಿ. ಸೊ ಕೆಲವೊಂದು ಸರಿ ಉಂಡೆ ಮಾಡ್ತೀನಿ, ಲಡ್ಗೆ ಉಂಡೆ, ಇಲ್ಲಾಂದರೆ ಬೂಂದಿ, ಈ ರೀತಿ ಕಾಳನ್ನು ಮಾಡ್ತೀನಿ, ಸಿಹಿ ಬೂಂದಿನ. ಸೊ ಅದಕ್ಕೋಸ್ಕರ ನಾನು ಇದನ್ನೇ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ. ಸೊ ಇದರಲ್ಲಂತೂ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಈ ಸರಿ ಆದರೂ ಹೊಸ ತೊಗೊಂಡಿದ್ದೀನಿ ಅಲ್ವಾ, ಅದರಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಈಗ ನೋಡಿ ಸ್ಟವ್ ಆನ್ ಮಾಡಿಬಿಟ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಅಷ್ಟೇ ಒಂದು 6-7 ನಿಮಿಷ ನಾನು ಹಾಗೆ ನೆನೆಯೋದಕ್ಕೆ ಇಟ್ಕೊಂಡಿದ್ದೆ ಹಿಟ್ಟನ್ನು. ಸೊ ಪುನಃ ಒಂದು ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಹೊತ್ತಿಡಬೇಕಂತ ಏನೂ ಇಲ್ಲ ಫ್ರೆಂಡ್ಸ್, ಒಂದು 6-7 ನಿಮಿಷ ಇಟ್ಟರೆ ಸಾಕು. ಹಾಗೆ ಎಣ್ಣೆ ಕಾದಿದೆಯಾ ಅಂತ ಒಂದು ಸರಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಟಿಪ್ ನಂಬರ್ 6 ಏನಂದರೆ, ನೀವು ಜಸ್ಟ್ ಅದು ಹಾಕಿದ ತಕ್ಷಣ ಮೇಲ್ಗಡೆ ಬರಬೇಕು, ಆ ರೀತಿ ನೀವು ಎಣ್ಣೆನ ಕಾಸ್ಕೊಳ್ಬೇಕು. ಅಂದರೆ ನೀವು ಈ ರೀತಿ ಬಿಡುವಾಗ ಮೀಡಿಯಮ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಫ್ಲೇಮನ್ನೇ ಇಟ್ಕೊಳ್ಳಿ ಫ್ರೆಂಡ್ಸ್. ನೀವು ಫುಲ್ ಲೋ ಫ್ಲೇಮ್ ಇಟ್ಕೊಂಡ್ರೆ ಕಾಳು ಚಪ್ಪಟಿಯಾಗಿ ಬರುತ್ತೆ, ಚೆನ್ನಾಗಾಗಲ್ಲ ಫ್ರೆಂಡ್ಸ್. ಹಾಗೆ ತುಂಬ ಅದನ್ನು ಶೇಕ್ ಕೂಡ ಮಾಡಬೇಡಿ ಈ ಸೌಟನ್ನು, ಆವಾಗ ಉದ್ದುದ್ದವಾಗಿ ಕಾಳು ಬರುತ್ತೆ. ಸೊ ಇದೆಲ್ಲ ನೋಡಿ 7ನೇ ಟಿಪ್ಪು. ಮತ್ತು ಆ ರೀತಿ ಮಾಡಿಕೊಂಡ್ರೆ ಕಾಳಿನ ಶೇಪು ಚೆನ್ನಾಗಿ ಬರಲ್ಲ. ಸೊ ಈ ನೋಡಿದ್ರಿ ಅಲ್ವಾ ನಾನು ಹೇಗೆ ಮಾಡಿದೆ ಅಂತ, ಅಷ್ಟನ್ನೇ ಮಾಡಿ, ಶೇಕ್ ಮಾಡೋದು ಬೇಡ, ಮತ್ತು ಮೇಲೆ ಕೆಳಗೆ ಆ ರೀತಿ ಕೂಡ ಮಾಡೋದು ಬೇಡ. ಜಸ್ಟ್ ನೀವು ಹಾಕ್ತಾ ಹೋಗಿ ನಿಧಾನಕ್ಕೆ. ಸೊ ಈಗ ನೋಡಿ ಇದನ್ನು ಹೈ ಫ್ಲೇಮ್ ಮಾಡ್ಕೊಳ್ಳಿ, ಯಾಕೆಂದರೆ ನೀವು ಲೋ ಫ್ಲೇಮಲ್ಲೇ ಇಟ್ಟರೆ ಫುಲ್ ಎಣ್ಣೆ ಕುಡಿಯುತ್ತೆ ಮತ್ತು ಚೆನ್ನಾಗಾಗಲ್ಲ, ಕಾಳು ಚಪ್ಪಟಿಯಾಗಿ ಬರುತ್ತೆ. ಸೊ ಈ ರೀತಿ ನೋಡಿ ಹೈ ಫ್ಲೇಮ್ ಇಟ್ಟು ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಉದುರಾಗಿ ಬಂದಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಬೇರೆ ಕಾಣಿಸ್ತಾ ಇದೆ ಅಲ್ವಾ, ನೋಡಿದ್ರೇ ತಿನ್ಬೇಕಂತ ಅನಿಸುತ್ತೆ. ಸೊ ಹಬ್ಬಕ್ಕೆ ಮಾಡೋದಕ್ಕೆ ಒಂದು ಪರ್ಫೆಕ್ಟ್ ಆಗಿರುವಂಥ ರೆಸಿಪಿ ಇದು ಫ್ರೆಂಡ್ಸ್. ನೋಡಿ ಈಗ ಚೆನ್ನಾಗಿ ಇದನ್ನು ಮಗುಚ್ಕೊಳ್ತಾ ಹೋಗಬೇಕು. ಹಾಕಿದ ತಕ್ಷಣ ಮಗುಚೋದಕ್ಕೆ ಹೋಗಬೇಡಿ, 1-2 ನಿಮಿಷ ಬಿಟ್ಬಿಟ್ಟು ಆಮೇಲೆ ಅದನ್ನು ಮಗುಚ್ಕೊಳ್ಳಿ. ಸೊ ಈಗ ನೋಡಿ ಎಷ್ಟು ಅಂದರೆ ಒಂದು ಸ್ವಲ್ಪ ನೀವು ಲಡ್ಡುನ ಮಾಡ್ತೀರಿ ಅಂತ ಆದರೆ, ಅಂದರೆ ಬೂಂದಿ ಲಡ್ಡು ಮಾಡೋದಿದ್ರೆ ಒಂದು ಸ್ವಲ್ಪ ಜಾಸ್ತಿ ಕೆಂಪಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಲಡ್ಗೆನ ಅಂದರೆ ಈ ರೀತಿ ಉದುರಾಗಿರುವಂಥ ಸಿಹಿ ಬೂಂದಿಗಾದರೆ ಈ ಕಲರ್ ಬಂದರೆ ಸಾಕಾಗುತ್ತೆ. ಓಕೆನಾ. ಈಗ ನೋಡಿ ತೆಗೆದ್ಬಿಟ್ಟು ನಾನು ಸಕ್ಕರೆ ಪಾಕಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಮುಗಿಲಿಲ್ಲ ಫ್ರೆಂಡ್ಸ್, ಲಾಸ್ಟ್ವರೆಗೂ ನಾನು ಕೆಲವಷ್ಟು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಮಿಸ್ ಮಾಡ್ಕೊಳ್ಬೇಡಿ. ಈಗ ನೋಡಿ ಎಲ್ಲದನ್ನೂ ನಾನು ತೆಗೆದ್ಬಿಟ್ಟು ಅದೇ ಸಕ್ಕರೆ ಪಾಕಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ. ಬಟ್ ನೋಡಿ ಎಣ್ಣೆಯಲ್ಲಿ ಎಷ್ಟೊಂದು ಚಿಕ್ಕ ಕಾಳುಗಳಿರ್ತವೆ ಅಲ್ವಾ, ನಾವು ಹಾಕುವಾಗ ಅದು ಹಾಗೆ ಆಗುತ್ತೆ ಆ ರೀತಿ ಚಿಕ್ಕ ಇದು. ಹಾಗೆ ನೋಡಿ ಚೆನ್ನಾಗಿ ಈ ಸಕ್ಕರೆ ಪಾಕದ ಜೊತೆ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ನಾವು ಇನ್ನೂ ಒಂದು ಸ್ವಲ್ಪ ಮಾಡಲಿಕ್ಕಿದೆ ಅಲ್ವಾ. ಸೊ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಿ, ಏನು ಪರವಾಗಿಲ್ಲ. ಹಾಗೆ ನೋಡಿ
ಈ ಎಣ್ಣೆ ಬಂಡಿಯಲ್ಲಿ ಚಿಕ್ಕ 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 ಕಾಳು ಇರುತ್ತೆ ಅಲ್ವಾ, ಸೊ ಅದೇನಾಗುತ್ತೆ ಅಂದರೆ ಅಲ್ಲೇ ಕತ್ತಿ ಎಣ್ಣೆ ಕೂಡ ಕಪ್ಪಗಾಗುತ್ತೆ, ಮತ್ತು ಉಳಿದಿರೋ ಬೂಂದಿ ಜೊತೆ ಇದು ಮಿಕ್ಸ್ ಆದರೆ ಚೆನ್ನಾಗಾಗಲ್ಲ. ಸೊ ಈ ರೀತಿ ನಾವು ಟೀ ಸೋಸೋ ಜಾಲರಿ ಇರುತ್ತಲ್ವ ಅದರಲ್ಲಿ ತೆಕ್ಕೊಂಡ್ಬಿಡಿ. ಸೊ ನೆಕ್ಸ್ಟ್ 9ನೇ ಟಿಪ್ ಏನಂದರೆ ಫ್ರೆಂಡ್ಸ್, ನೋಡಿ ನೀವು ಪ್ರತಿ ಸಾರಿ ಮಾಡುವಾಗ್ಲೂ ಈ ರೀತಿ ಅದಕ್ಕೆ ಏನು ಅಂಟ್ಕೊಂಡಿರೋ ಹಿಟ್ಟನ್ನು ನೀಟಾಗಿ ತೆಕ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ನೀವು ಕಾಳನ್ನು ಹಾಕುವಾಗ ಶೇಪು ಚೆನ್ನಾಗಿ ಬರಲ್ಲ. ಸೊ ನೀವು ತೊಳಿಬೇಕಂತ ಇಲ್ಲ, ಬಟ್ ನೀವು ಹಾಕುವಾಗ ಒಂದ್ಸರಿ ಕೈಯಿಂದ ಆ ರೀತಿ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಈ ರೀತಿ ಉದುರಾಗಿ ಚೆನ್ನಾಗಿ ಬರುತ್ತೆ. ಓಕೆನಾ? ಈಗ ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಗರ್ಗರಿಯಾಗಿದೆ. ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಈಗ ಪುನಃ ಈಗ ಏನು ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ ಅದಕ್ಕೇನೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 10ನೇ ಟಿಪ್ ಏನಂದರೆ, ನೀವು ಇದಕ್ಕೆ ಹಾಕಿ ತುಂಬ ಮಗಚ್ತಾನೇ ಇರಬಾರ್ದು ಫ್ರೆಂಡ್ಸ್. ಅದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಮಿಕ್ಸ್ ಮಾಡಿಬಿಟ್ಟು. ಮತ್ತು ನಿಮಗೆ ಎಷ್ಟು ಗರಿಗರಿಯಾಗಿ ಬಂದಿತ್ತು ಕಾಳು ಹೇಳೋದಕ್ಕೋಸ್ಕರ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ನಾನು ಕಾಳನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೆ ತೋರ್ಸೋದಕ್ಕೋಸ್ಕರ. ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿತ್ತು. ಹಾಗೆ ನೋಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಏನಾಗುತ್ತೆ, ಅದು ಅಲ್ಲೇ ಆರ್ತಾ ಬರುತ್ತೆ ಅಲ್ವಾ, ಅಲ್ಲೇ ಕಾಳು ಗಟ್ಟಿ ಆಗ್ತಾ ಬರುತ್ತೆ. ಎಷ್ಟು ಉದುರಾಗಿ ಬಂದಿತ್ತು ಹೇಳೋದನ್ನು ಕೂಡ ನಿಮ್ಗೆ ಈಗ ತೋರಿಸ್ಕೊಡ್ತೀನಿ ನಾನು. ನೋಡಿ, ಆಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಬಾದಾಮಿ, ಪಿಸ್ತಾ ಮತ್ತು ಮೆಲನ್ ಸೀಡ್ಸು ಎಲ್ಲದನ್ನೂ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದೇ ಡ್ರೈ ಫ್ರೂಟ್ಸ್ ಬೇಕಂದ್ರೂ ದ್ರಾಕ್ಷಿ, ಗೋಡಂಬಿ ಎಲ್ಲದನ್ನೂ ಹಾಕ್ಕೊಳ್ಬೋದು. ಸೊ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ದೇವರ ನೈವೇದ್ಯಕ್ಕೆ ಮಾಡಿಬಿಟ್ರೆ ಲಕ್ಷ್ಮಿ ಸಂತೃಪ್ತಳಾಗೋದ್ರಲ್ಲಿ ಸಂಶಯವೇ ಇಲ್ಲ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬರುತ್ತೆ. ನಾವು ದೇವರ ನೈವೇದ್ಯಕ್ಕೆ ಇದು ತುಂಬ ಶ್ರೇಷ್ಠವಾಗಿರುವಂತಹ ಒಂದು ಸಿಹಿ ಬೂಂದಿ. ಖಂಡಿತ ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಸಿಹಿ ತಿಂಡಿನ ಮಾಡಿ ನೈವೇದ್ಯ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹಬ್ಬದ ಇನ್ನೂ ಸಾಕಷ್ಟು ರೀತಿಯ ರೆಸಿಪಿಗಳನ್ನು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.